ಹಲೋ ಫ್ರೆಂಡ್ಸ್, ಆ್ಯಂಟಿ ರಿಸೆಟ್ ಎಪಿಸೋಡ್ 2 ಲಾಸ್ಟ್ ಎಪಿಸೋಡಲ್ಲಿ ನಮ್ಮ ರೋಬೋನ ಲ್ಯಾಬಲ್ಲಿ ಇಟ್ಕೊಂಡು ಇಬ್ಬರು ಟೆಸ್ಟ್ ಮಾಡ್ಕೊಂಡು ಮಾತಾಡ್ತಾ ಇದ್ರಲ್ವ, ಅಲ್ಲಿಂದನೇ ಇವತ್ತು ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದೆ. ನಮ್ಮ ರೋಬೋ ಲ್ಯಾಬಲ್ಲಿ ಇದ್ದಾಗ ಅವನ್ನ ಫೋಟೋ ತೆಗಿಯೋಕ್ಕಂತ ಇನ್ನೊಬ್ಬ ಅವನ್ನ ಟೆಸ್ಟ್ ಮಾಡೋಕ್ಕಂತ ಇದ್ದಲ್ಲ. ಫೋಟೋ ತೆಗಿಯೋಕ್ಕಿದ್ದವನೇ ಓವರಾಗಿ ಮಾತಾಡ್ತಾ ಇದ್ದಿದ್ದು. ಅವ್ನು ಇನ್ನೊಬ್ಬನ ಹತ್ರ ಈ ರೋಬೋ ಎಷ್ಟು ಬೆಲೆ ಇರ್ಬೋದು ಅಂತ ಕೇಳ್ತಾನೆ. ಅದಕ್ಕೆ ಅವನು, ಯಾಕೋ ನೀನು ಈಸ್ಕೊಳ್ಬೇಕು ಅನ್ಕೊಂಡಿದ್ಯಾ, ಇದನ್ನೆಲ್ಲ ಈಸ್ಕೊಳ್ಬೇಕಂತಲ್ಲ, ನೀನು ಯೋಚನೆ ಮಾಡಬೇಡ. ಈ ಒಂದು ರೋಬೋಟ್ ಮಿಲಿಯನ್ ಲೆಕ್ಕದಲ್ಲಿ ಹೋಗುತ್ತೆ, ಆಮೇಲೆ ಇದ್ರೊಳಗಡೆ ಇರೋ ಸಿಸ್ಟಮ್ ಅಲ್ಲ, ಅದಕ್ಕೆಲ್ಲ ಪ್ರೈಸ್ಲೆಸ್ ಅಂತ ಹೇಳ್ತಾನೆ. ಅಲ್ಲ ಸೀನ್ ಕಟ್ ಮಾಡಿ ಇವಾಗ ನೆಕ್ಸ್ಟ್ ಸೀನಲ್ಲಿ ಲಾಸ್ಟ್ ಎಪಿಸೋಡಲ್ಲಿ ನಮ್ಮ ಚೂ ಬಾಯನ್ನು ಮೆತ್ಕೊಂಡಿದ್ದ ಹಾಲನ್ನ ರೋಬೋ ಅವನ ಬಾಯಿಂದನೇ ಕ್ಲೀನ್ ಮಾಡಿದಾಗ ನಮ್ಮ ಚೂ ಫುಲ್ ಶಾಕ್ ಆಗಿ ನೋಡ್ತಾ ಇದ್ದ ಅಲ್ವಾ. ಅಲ್ಲಿಂದನೇ ಈ ಎಪಿಸೋಡ್ ಸ್ಟೋರಿನೂ ಸ್ಟಾರ್ಟ್ ಆಗ್ತಾ ಇದೆ. ಅವಾಗ ರೋಬೋ ಅವ್ನ ಕೈ ಹಿಡ್ಕೊಂಡು ಮರ್ಯಾದೆ ಕೊಡೋಕ್ಕೆ ಯಾವ ಬೆಲೆನೂ ಬೇಕಾಗಿಲ್ಲ, ಇವತ್ತಿಂದ ನೀವು ನನ್ನ ಮಾಸ್ಟರ್ ಅಂತ ಹೇಳ್ತಾನೆ. ಅದನ್ನ ಹಂಗೆ ಬಾಯಲ್ಲಿ ಹೇಳಿದ್ರೆ ಸಾಕಾಗಲ್ವಾ, ಇವನ ಬಾಯಿಂದ ಅವ್ನ ಬಾಯಿ ಇಟ್ಟು ಆಮೇಲೆ ಹೇಳ್ಬೇಕಾ. ಅದಕ್ಕೆ ನಮ್ಮ ಚೂನ ಈ ಕಾಂಟ್ರಾಕ್ಟ್ ಏನೋ ತುಂಬ ಸ್ಪೆಷಲ್ ಆಗಿದೆ ಅಂತ ಹೇಳಿ ಊಟ ಮಾಡ್ತಾ ಇರ್ತಾನೆ. ಆದರೆ ಅವನು ಒಂದೇ ಕೈಯಿಂದ ಊಟ ಮಾಡೋಕ್ಕಾಗಲ್ಲ, ಒಂದು ಸ್ವಲ್ಪ ಕಷ್ಟಪಡ್ತಾನೆ. ಆವಾಗ ನಮ್ಮ ಕ್ಯೂಟ್ ರೋಬೋ ಅವನ ಹತ್ರ ಬಂದು, ನಾನು ನಿಮ್ಗೆ ಊಟ ಮಾಡೋಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅವನಿಗೆ ತಿನ್ಸಕ್ಕೆ ಹೋಗ್ತಾನೆ. ಆವಾಗ ಅವ್ನ ತುಟಿಯಲ್ಲಿ ಲೈಟಾಗಿ ಹಾಲು ಮೆತ್ಕೊಂಡಿರುತ್ತಲ್ವ, ಅದನ್ನು ನಮ್ಮ ಹೀರೋನೇ ಅವ್ನ ಕೈಯಿಂದ ಒರೆಸ್ತಾನೆ. ಅಂದರೆ ಚೂ ತುಟಿಯೆಲ್ಲ ಹಾಲು ಮೆತ್ಕೊಂಡಿದೆ ಅಲ್ವಾ, ಅದನ್ನು ನಮ್ಮ ರೋಬೋ ಒರೆಸ್ಲೇಬೇಕಲ್ವಾ, ಅವನ ಮೆತ್ತಾಗ ಅವ್ನ ತುಟಿಯಲ್ಲಿ ಇರೋದನ್ನು ಒರೆಸ್ತಾನೆ. ಈ ಸೀನೆಲ್ಲ ನೋಡೋಕ್ಕೆ ಏನು ಚೆನ್ನಾಗಿದೆ, ಇದನ್ನೆಲ್ಲ ನೋಡುವಾಗ ಕಣ್ಣು ತೆಗ್ಸೋಕ್ಕೆ ಇಷ್ಟ ಆಗಲ್ಲ ಫ್ರೆಂಡ್ಸ್. ಆವಾಗ ನಮ್ಮ ಹೀರೋಗೆ ಒಂದು ಸ್ಟೂಡೆಂಟ್ ಕಾಲ್ ಮಾಡ್ತಾರೆ. ಅವ್ರು ನಮ್ಮ ಹೀರೋ ಹತ್ರ, ಪ್ರೊಫೆಸರ್ ನಾನು ನಿಮ್ಗೆ ಕೂಡ ಒಂದು ಸ್ವಲ್ಪ ಡಾಕ್ಯುಮೆಂಟ್ಸು, ಒಂದು ಸ್ವಲ್ಪ ಬ್ರೇಕ್ಫಾಸ್ಟು ತರ್ತಾ ಇದ್ದೀನಿ, ನೀವು ಹೆಂಗೂ ಇನ್ನೂ ಊಟ ಮಾಡಿರಲ್ಲ ಅಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಹೀರೋನ ಅದೆಲ್ಲ ಏನಿಲ್ಲ ತಿಂದೆ ಅಂತ ಹೇಳ್ತಾನೆ. ಆದರೆ ಅವ್ನು ತಿಂದಿದ್ದೆ ನಾವು ನೋಡಿರ ಅಷ್ಟು ಆ ರೋಬೋಟ್ ಅಪ್ಡೇಟ್ನ ಎತ್ಕೊಂಡು ಹೋಗಿ ಕಿಚನಲ್ಲಿ ಇಟ್ಟಿರ್ತಾನೆ. ಆ ರೋಬೋಟ್ನ ನೈನ್ ಅಂತಾನೆ ಕರೀತಾರೆ, ಆದರೆ ನನಗೇನೋ ಅವ್ನ ನೈನ್ ಅಂತ ಕರೆಯೋಕ್ಕೆ ಇಷ್ಟ ಇಲ್ಲ, ಅದಕ್ಕಿಂತ ರೋಬೋಟ್ ಅಂತ ಕರೆದ್ರೇ ಸೂಪರ್ ಆಗಿದೆ. ಆದರೆ ಅವ್ನು ತಿಂದಿದ್ದೆ ನಾವು ನೋಡಿಲ್ಲ ಅಷ್ಟು ಬೇಗ ಆ ರೋಬೋಟ್ನ ಅಪ್ಡೇಟ್ನ ಎತ್ಕೊಂಡೋಗಿ ತೊಳೆಯಕ್ಕೆ ಇಟ್ಬಿಟ್ಟು ಅಲ್ಲೆಲ್ಲ ಒರೆಸ್ತಾ ಇರ್ತಾನೆ. ನೋಡಿ ನಮ್ಮ ಹೀರೋನು ಲೈಟಾಗಿ ಸ್ಮೈಲ್ ಮಾಡ್ತಾರೆ. ಅವಾಗ ಹುಡುಗಿಯವನ ಹತ್ರ, ನಿಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಿದ್ದಾರಾ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಹೀರೋನು ಅದೆಲ್ಲ ಏನಿಲ್ಲ, ನೀನು ಇಲ್ಲಿ ಬಂದ್ಮೇಲೆ ನಾನು ಕಾಲ್ ಮಾಡು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಆಮೇಲೆ ರೋಬೋ ಹತ್ರ ಹೋಗಿ, ಇಲ್ಲಿ ರೋಬೋಟ್ ವ್ಯಾಕ್ಯೂಮ್ ಇದೆ ಅಲ್ವಾ, ಇದನ್ನ ಇಟ್ಕೊಂಡು ನೆಲ ಕ್ಲೀನ್ ಮಾಡ್ಕೊತಾ ಇರ್ತಾನೆ. ಅದಕ್ಕೆ ಅವನು, ಏನು ರೋಬೋಟ್ ವ್ಯಾಕ್ಯೂಮಾ, ಅದೆಲ್ಲ ಏನು ಬೇಡ, ಯಾಕಂದರೆ ಇದನ್ನು ಬೇರೆ ಕಂಪನಿಯವ್ರು ರೆಡಿ ಮಾಡಿದ್ದಾರೆ, ಏನೇ ಇದ್ರೂ ಹೈಜಿನ್ ಸ್ಮಾರ್ಟ್ ಕಂಪನಿ ಥರ ಬರುತ್ತೆ ಅಂತ ಹೇಳ್ತಾನೆ. ಆ ರೋಬೋಟು ನೋಡಿ ಅವ್ನ ಕಂಪನಿನ ಬಿಟ್ಕೊಡಲ್ವಂತೆ. ಆವಾಗ ನಮ್ಮ ಹೀರೋನು ಆ ರೋಬೋಟ್ ವ್ಯಾಕ್ಯೂಮ್ನ ಹೆಂಗೆಲ್ಲ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇರ್ತಾನೆ. ಅದಕ್ಕೆ ನಮ್ಮ ರೋಬೋಟ್, ಅದೆಲ್ಲ ಏನು ಬೇಡ, ಇದನ್ನೆಲ್ಲ ನನಗೆ ಹೆಂಗೆ ಯೂಸ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು, ಆದರೆ ಇದೇನು ನಿಜವಾದ ರೋಬೋಟ್ ಅಲ್ಲ, ಇದು ಆಚೆಲ್ಲ ಹೋಗೇನು ಕ್ಲೀನ್ ಮಾಡಲ್ಲ, ಆಮೇಲೆ ಎಲ್ಲೆಲ್ಲಿ ಕ್ಲೀನ್ ಮಾಡಬೇಕು ಅಲ್ಲೆಲ್ಲ ಕ್ಲೀನ್ ಮಾಡಲ್ಲ, ಅದಕ್ಕೆಲ್ಲ ನನ್ನಂಥ ರೋಬೋಟೇ ಕರೆಕ್ಟ್ ಅಂತ ಹೇಳ್ತಾನೆ. ಆವಾಗ ನಮ್ಮ ಹೀರೋನು ಲೈಟಾಗಿ ಸ್ಮೈಲ್ ಮಾಡಿದಾಗ, ನಮ್ಮ ಬಾಸ್ ಹೇಳಿದಷ್ಟು ನೀವೇನು ಕೆಟ್ಟವರಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವನು, ಏನು ಈ ಹಂಗ ನಿನ್ನ ಬಾಸ್ ಅವ್ನು ನನ್ನನ್ನು ಕೆಟ್ಟವನು ಅಂತ ಹೇಳಿದ್ನ ಅಂತ ಕೇಳ್ತಾನೆ. ಆವಾಗ ನಮ್ಮ ರೋಬೋ, ನೀವು ಅವ್ರನ್ನ ಯಾವಾಗಲೂ ಅಂಕಲ್ ಅಂತ ತಾನೇ ಕರಿತೀರಾ ಅಂತ ಕೇಳ್ತಾನೆ. ಹೌದು ಅಂಕಲ್ ಅಂತಲೇ ಕರಿತೀನಿ, ಆದರೆ ನಿಮ್ಮ ಬಾಸ್ ಇನ್ನೂ ನಿನಗೇನೆಲ್ಲ ಹೇಳ್ಕೊಟ್ಟವ್ರೆ ಅಂತ ಕೇಳ್ತಾನೆ. ಅದಕ್ಕೆ ನಮ್ಮ ರೋಬೋಟು, ಬಾಸ್ ಎಲ್ಲ ನನಗೇನು ಹೇಳ್ಕೊಟ್ಟಿಲ್ಲ, ಸೆಕ್ರೆಟ್ರಿ ಹತ್ರ ಇದ್ದೀನಿ, ನನಗೆ ತುಂಬ ಯೂಸ್ಫುಲ್ ಆಗೋ ಇನ್ಫಾರ್ಮೇಷನ್ನೆಲ್ಲ ಟೈಪ್ ಮಾಡೋಕ್ಕೆ ಹೇಳಿದ್ರು ಅಂತ ಹೇಳ್ತಾನೆ. ಏನೇ ಯೂಸ್ಫುಲ್ ಆಗಂದರೆ ನನ್ನನ್ನು ಕೇರ್ ತೊಗೊಳೋದ್ರ ಬಗ್ಗೆ ಏನು ಹೇಳಿಲ್ವಾ ಅಂತ ಕೇಳ್ತಾನೆ. ಹೇಳಿದ್ರು, ಕೇರ್ ತೊಗೊಳ್ಬೇಕಂತ ಹೇಳಿದ್ರು, ಕ್ಲೀನಿಂಗ್ ಅಂತ ಹೇಳಿದ್ರು, ಈ ಮನೇಲಿ ನಿಮ್ಗೆ ಏನೇನು ಬೇಕೋ ಅದನ್ನೆಲ್ಲ ನೋಡ್ಕೊಳಕ್ಕೆ ನನಗೆ ಹೇಳಿದ್ರು ಅಂತ ಹೇಳ್ತಾನೆ. ಆವಾಗ ನಮ್ಮ ಹೀರೋ ಮೊಬೈಲ್ಗೆ ಆವಾಗಲೇ ಒಂದು ಹುಡುಗಿ ಅವ್ರ ಸ್ಟೂಡೆಂಟ್ ಕಾಲ್ ಮಾಡಿದ್ರಲ್ವಾ, ಅವರು ನಮ್ಮ ಹೀರೋಗೆ, ನಿಮ್ಮ ಕೈ ಇವಾಗ ಫ್ರ್ಯಾಕ್ಚರ್ ಆಗಿದೆ ಅಲ್ವಾ, ಈ ಟೈಮಲ್ಲಿ ನಾನು ಅಲ್ಲಿ ಬಂದರೆ ನಿಮ್ಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಕೇಳಿ ಮೆಸೇಜ್ ಕಳಿಸಿರ್ತಾರೆ. ಅದನ್ನು ನೋಡಿ ನಮ್ಮ ಹೀರೋನು ಆಚೆ ಹೋಗೋಕೆ ನೋಡ್ತಾನೆ. ಆವಾಗ ರೋಬೋಟ್ ಅವನ ಹತ್ರ, ಮಾಸ್ಟರ್ ನೀವೆಲ್ಲ ಆಚೆ ಹೋಗಂಗಿಲ್ಲ, ಹಂಗೆ ನೀವು ಆಚೆ ಹೋಗಬೇಕಾದ್ರೆ ನಾನು ನಿಮ್ಮ ಜೊತೆಲೇ ಬರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಹೀರೋನು, ನಾನೇನೋ ಒಂದು ಸ್ವಲ್ಪ ಐಟಮ್ ಎಲ್ಲ ತರಬೇಕಾಗಿದೆ, ಅದಕ್ಕೆ ನಾನು ಆಚೆ ಹೋಗ್ತಾ ಇದ್ದೀನಿ, ನಿಮ್ಮ ಮನೆಯೇ ವೇಟ್ ಮಾಡು ಅಂತ ಹೇಳ್ಬಿಟ್ಟು ಆಚೆ ಹೋಗ್ತಾನೆ. ರೋಬೋನು ಅವ್ನ ಮಾತು ಕೇಳಿ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇರ್ತಾನೆ. ಆಮೇಲೆ ಅವನು ಹೀರೋ ರೂಮು ಕ್ಲೀನ್ ಮಾಡ್ತಾರೆ. ಅವಾಗ ಅಲ್ಲಿ ಅವನು ಅಂಕಲು ಸೇರಿ ತೊಗೊಂಡಿರೋ ಫೋಟೋ ಫ್ರೇಮ್ ಒಂದು ಇರುತ್ತೆ, ಅದನ್ನು ಒಂದು ಸ್ವಲ್ಪ ತಂಗಿ ಕೈಯಲ್ಲಿ ಇಟ್ಕೊಂಡು ನೋಡ್ತಾ ಇರ್ತಾನೆ. ಆಮೇಲೆ ಪಕ್ಕದಲ್ಲಿ ಇನ್ನೊಂದು ಫೋಟೋನು ಇರುತ್ತೆ, ಅದ್ರಲ್ಲಿ ನಮ್ಮ ಹೀರೋ ನೈನ ಕೈಯಲ್ಲಿ ಇಟ್ಕೊಂಡು ಸ್ಮೈಲ್ ಮಾಡೋ ಥರ ಇರುತ್ತೆ. ಅದನ್ನು ನೋಡಿ ಇವ್ನು ಸ್ಮೈಲ್ ಮಾಡೋವಾಗ ಎಷ್ಟು ಸೂಪರ್ ಆಗಿದ್ದಾನೆ ಅಲ್ವಾ ಅನ್ಕೊಂಡಿರ್ತಾನೆ. ಆಮೇಲೆ ನಮ್ಮ ಹೀರೋ ಆಚೆ ಬಂದ ಅವ್ನ ಸ್ಟೂಡೆಂಟ್ ಹತ್ರ ಅದೇನೋ ಡಾಕ್ಯುಮೆಂಟ್ಸ್ ಎಲ್ಲ ನೋಡ್ತಾ ಇರ್ತಾನೆ. ಆವಾಗ ಹುಡುಗಿ ಅವ್ನು ಒಂದ್ಸಲ, ಇವ್ನ ಸ್ಕೂಲಲ್ಲಿ ಇದ್ದಿದ್ದಕ್ಕಿಂತ ಇವಾಗ ತುಂಬ ವ್ಯತ್ಯಾಸವಾಗಿದ್ದಾನೆ ಅಲ್ವಾ, ಆದರೆ ಪಾಪ ಕೈ ಏಟಾಗಿದೆ ಅಲ್ವಾ, ಇದ್ರೂ ಇವನು ಎಷ್ಟು ಕಷ್ಟಪಡ್ತಾ ಇದ್ದಾನೆ ಅಂದ್ಕೊಂಡು ಇವ್ರ ಮೊಬೈಲಿಂದ ಅವ್ನ ಫೋಟೋ ತೆಗಿಯೋಕೆ ಹೋಗ್ತಾರೆ. ಆವಾಗ ನಮ್ಮ ಹೀರೋ ಅವ್ರ ಹತ್ರ, ನಿಮ್ಗೆ ಏನಾದರೂ ಬೇಕಾಗಿದೆ, ಏನಾದರೂ ಪ್ರಾಬ್ಲಮ್ ಅಂತ ಕೇಳ್ತಾನೆ. ಆವಾಗ ಹುಡುಗಿನ ಮೊಬೈಲ್ನ ಹಿಂದೆ ಬಚ್ಚಿಟ್ಕೊಂಡು, ಅದೆಲ್ಲ ಏನಿಲ್ಲ, ನಿಮಗೆ ಕೈ ಏಟಾಗಿದೆ ಅಲ್ವಾ, ನಾನು ಇಲ್ಲಿ ಬಂದಿದ್ದೀನಿ, ಬೇಕಾದರೆ ನಾನೇ ಮನೆಯೆಲ್ಲ ಕ್ಲೀನ್ ಮಾಡಲ ಅಂತ ಕೇಳ್ತಾರೆ. ಅದಕ್ಕೆ ಅವನು, ಪರವಾಗಿಲ್ಲ ಅದೆಲ್ಲ ಏನೂ ಬೇಡ ಅಂತ ಹೇಳ್ತಾನೆ. ಏನು ಬೇಡವಾ, ಯಾಕೆ ಲಾಸ್ಟ್ ಟೈಮ್ ನಾನು ಇಲ್ಲಿ ಬಂದಾಗ ಈ ಥರ ಎಲ್ಲ ನೀವೇನು ಮಾತಾಡಿಲ್ಲ ಅಲ್ವಂತ ಕೇಳ್ತಾರೆ. ಲಾಸ್ಟ್ ಟೈಮ್ ನೀನು ಬಂದಾಗ ಬಾಕ್ಲ ಹತ್ರ ನಿಂತ್ಕೊಂಡು ಹಂಗೆ ನೀನು ಹೋದೆ, ಆಮೇಲೆ ಇವಾಗ ಈ ಡಾಕ್ಯುಮೆಂಟ್ಸ್ ತಂದು ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್, ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಹೇಳ್ಬಿಟ್ಟು ಆ ಡಾಕ್ಯುಮೆಂಟ್ಸ್ ಮಾತ್ರ ಒಳಗಡೆ ಎತ್ಕೊಂಡು ಹೋಗ್ತಾನೆ. ಆವಾಗ ಹುಡುಗಿ ಅವನಂತ ಬ್ರೇಕ್ಫಾಸ್ಟ್ ತಂದಿರ್ತಾರೆ, ಅದನ್ನು ಕೊಡೋಕೆ ಅವ್ನು ಹಿಂದೆನೇ ಓಡೋಗ್ತಾ ಇರ್ತಾರೆ. ಆದರೆ ಅವ್ನು ಅಷ್ಟು ಬೇಗ ಒಳಗಡೆ ಹೋಗ್ಬಿಟ್ಟಿರ್ತಾನೆ.
ಆ ಹುಡುಗಿನೂ ಅಲ್ಲಿ ನಿಂತ್ಕೊಂಡು ಫೀಲ್ ಮಾಡ್ಕೊಂಡು ಅವ್ನ ಫೋಟೋಸ್ ಎಲ್ಲ ನೋಡ್ತಾ ಇರ್ತಾರೆ. ನೀನು ಅವ್ರನ್ನ ಫೋಟೋ ತೆಗ್ದಿರಲ್ಲ ಅನ್ಕೊಂಡಿದ್ರೆ ತೆಗ್ದಿದ್ದಾರೆ ನೋಡಿ, ಅದರಲ್ಲಿ 2-3 ಫೋಟೋ ಬೇರೆ ತೆಗ್ದಿದ್ದಾರೆ ಅಷ್ಟು ಬೇಗ. ಆಮೇಲೆ ಲಾಸ್ಟ್ ಎಪಿಸೋಡಲ್ಲಿ ನಮ್ಮ ಹೀರೋ ಒಂದು ಪಾಟಲ್ಲಿ ಒಣಗೋಗಿರೋ ಗಿಡ ಎಲ್ಲ ಎತ್ಬಿಸಾಕ್ತಾ ಇದ್ದಾನೆ. ಆ ಪಾಟ್ನೆಲ್ಲ ಇವಾಗ ನಮ್ಮ ರೋಬೋ ಹೀರೋ ನೀಟಾಗಿ ಕ್ಲೀನ್ ಮಾಡಿ ಹೊಸ ಗಿಡಗಳೆಲ್ಲ ಬರಕ್ಕೆ ಬೀಜ ಹಾಕ್ತಾ ಇರ್ತಾನೆ. ಆಮೇಲೆ ನಮ್ಮ ಹೀರೋ ಬಟನ್ ಬೇರೆ ನೀಟಾಗಿ ಮಾಡ್ಚಿಟ್ಟಿರ್ತಾನೆ. ನಮ್ಮ ಹೀರೋನು ಅದನ್ನೆಲ್ಲ ನೋಡಿ ನೀನು ಇಲ್ಲೇನೋ ಎಲ್ಲ ಡ್ರಾಯರು ಓಪನ್ ಮಾಡಿ ನೋಡ್ದ ಅಂತ ಕೇಳ್ತಾನೆ. ಅದಕ್ಕೆ ಆ ರೋಬೋಟ್ ನಾನು ನಿಮ್ಮನ್ನು ಅರ್ಥ ಮಾಡ್ಕೊಬೇಕು ಅಂದ್ಕೊಂಡಿದ್ದೆ. ಆಮೇಲೆ ಇಲ್ಲಿರೋ ಎಲ್ಲ ಐಟಮ್ಸ್ ನಾನು ಜ್ಞಾಪಕ ಇಟ್ಕೊಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಇನ್ನೊಂದು ಡ್ರಾಯರ್ನ ಓಪನ್ ಮಾಡಕ್ಕೆ ಹೋಗ್ತಾನೆ. ಅದ್ರಲ್ಲಿ ನೋಡಿದ್ರೆ ನಮ್ಮ ಹೀರೋ ಕಾಚೆಲ್ಲ ಆ ಡ್ರಾಯಲ್ಲಿ ಇರುತ್ತೆ. ನಮ್ಮ ಹೀರೋನ ಆ ಡ್ರಾಯರ್ನ ಓಪನ್ ಮಾಡಕ್ಕೆ ಬಿಡಲ್ಲ. ನಮ್ಮ ರೋಬೋನು ಅದನ್ನು ತೆಗಿಯೋ ಥರ ನಮ್ಮ ಹೀರೋ ಅದನ್ನು ಬೇಡ ಅನ್ನೋ ಥರ ತಡೆಯೋದು. ಹೆಂಗೆ ನಮ್ಮ ಹೀರೋ ಜೊತೆ ಆ ರೋಬೋನು ಆಟಾಡ್ತಾ ಇರ್ತಾನೆ. ಅವಾಗ ನಮ್ಮ ರೋಬೋನೇ ಅವನ ಹತ್ರ ಯಾಕೆ ಡ್ರಾಯರಲ್ಲಿ ಏನಾದರೂ ಸೀಕ್ರೆಟ್ ಇದೆಯಾ? ಓ ನಿನ್ನ ಪ್ರೈವೇಟ್ ಐಟಮ್ಸ್ ಎಲ್ಲ ಏನಿದೆ ಅದರಿಂದ ಏನಾದರೂ ತೆಗಿಯಕ್ಕೆ ಬಿಡ್ತಾಯಿಲ್ವಾ? ಪರವಾಗಿಲ್ಲ, ಇದೆಲ್ಲ ಎಲ್ಲರಿಗೂ ಬೇಕಾಗಿರೋದೇ, ಇದಕ್ಕೆಲ್ಲ ನಿನಗೆ ನಾಚಿಕೆ ಪಟ್ಕೊಂಡ್ಬೇಡ ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಹೀರೋನು ನಿನಗೆ ಈ ವಿಷಯದ ಬಗ್ಗೆ ಎಲ್ಲ ಗೊತ್ತಿದೆ ಅಂತ ಕೇಳ್ತಾನೆ. ಅದಕ್ಕೆ ಅವನು ಇದ್ರ ಬಗ್ಗೆ ಏನೋ ಅಲ್ಪ ಸ್ವಲ್ಪ ನನಗೆ ಗೊತ್ತಿದೆ, ಆದರೆ ನನಗೆ ಅದ್ರ ಬಗ್ಗೆ ಜಾಸ್ತಿ ಏನೋ ಗೊತ್ತಿಲ್ಲ, ನಾನು ಅಂಥ ಪ್ರಾಡಕ್ಟು ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಹೀರೋನು ಆ ಥರ ಇಲ್ವಾ, ಯಾವ ಥರ ಅಂತ ಕೇಳ್ತಾನೆ. ಅದಕ್ಕೆ ಅವನು ಮಲ್ಟಿ ಫಂಕ್ಷನಲ್ ಸೆನ್ಸರಿ ಅಸಿಸ್ಟಿವ್ ಡಿವೈಸ್ ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಹೀರೋನಿಗೆ ಏನೋ ಗೊತ್ತಿದೆ, ನೀನು ಇವಾಗ ಏನೋ ಹೇಳಿದೆ, ಹಂಗಂದ್ರೆ ಏನೋ ಸರಿ ಏನೋ ಒಂದು ಬಿಟ್ಟಾಕು, ಡ್ರಾಯರ್ನ ಓಪನ್ ಮಾಡು ಅಂತ ಹೇಳ್ತಾನೆ. ನಮ್ಮ ಹೀರೋಗೆ ಹಿಸ್ಟ್ರಿ ಬಗ್ಗೆ ಗೊತ್ತು, ಸೈನ್ಸ್ ಮ್ಯಾಥ್ಸ್ ಬಗ್ಗೆ ಅಷ್ಟೇನೋ ಗೊತ್ತಿಲ್ಲ, ಆದ್ರಿಂದ ಅವನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ಆಮೇಲೆ ಅವನು ಆ ಡ್ರಾಯರ್ನ ತೆಗೆದು ಅವನ ಅಂಡರ್ವೇರ್ನೆಲ್ಲ ಹಂಗೆ ಎತ್ತು ನೋಡ್ತಾ ಇರ್ತಾನೆ. ಆಮೇಲೆ ಅದರಲ್ಲಿ ಇನ್ನೊಂದು ಏನೋ ಕವರ್ ಇರುತ್ತೆ, ಅದನ್ನ ಎತ್ತು ನೋಡ್ತಾ ಇರೋವಾಗ ನಮ್ಮ ಹೀರೋ ಆ ಕವರ್ನೆಲ್ಲ ಕಿತ್ಕೊಂಡು ಡ್ರಾಯರೆಲ್ಲ ಇಟ್ಟು ನಾನು ಇವಾಗ ಮಾಲ್ಗೆ ಹೋಗ್ಬೇಕು ಅಂತ ಹೇಳ್ತಾನೆ. ಯಾಕೆ ಇವಾಗ ಆ ಕವರ್ನ ಕಿತ್ಕೊಂಡ ಅಂತ ಗೊತ್ತಿಲ್ವೇ, ಅದರಲ್ಲಿ ಏನಾದರೂ ಗಾಂಡಂತರ ಸೀಕ್ರೆಟ್ ಥಿಂಗ್ಸ್ ಇಟ್ಟಿದ್ನೋ ಏನೋ. ಆಮೇಲೆ ಇಬ್ರು ಮಾಲಕ್ಕೆ ಬಂದ್ಮೇಲೆ ನಮ್ಮ ಹೀರೋನ ಹತ್ರ ನೀನು ಇಲ್ಲಿ ಫಸ್ಟ್ ಟೈಮ್ ಬರ್ತಾ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ಹೌದು ಇದೆಲ್ಲ ನಾನು ಫಸ್ಟ್ ಟೈಮ್, ನನ್ನ ಡೇಟನ್ನು ಆಕ್ಟಿವೇಟ್ ಮಾಡ್ಕೊತಾ ಇದ್ದೀನಿ, ಆಮೇಲೆ ನೀವು ಯಾವಾಗಲೂ ಇಲ್ಲೇ ಬಂದು ಶಾಪಿಂಗ್ ಮಾಡೋದು ಅಂತ ಕೇಳ್ತಾನೆ. ಅದಕ್ಕೆ ಅವನು ಇಲ್ಲ ಅಂತ ಹೇಳ್ತಾನೆ. ಹಾಗಂದ್ರೆ ನಿಮ್ಗೆ ಬೇಕಾಗಿರೋದನ್ನ ಬೇರೆ ಯಾರ ಹತ್ರ ಹೇಳಿ ನೀವು ತರಿಸ್ಕೊಂತೀರಾ, ಹಂಗೆ ನೀವು ತರಿಸ್ಕೊಂಡಂಗಿದ್ರೆ ನೆಕ್ಸ್ಟ್ ಟೈಮಿಂದ ನಾನೇ ನಿಮ್ಗೆ ಇದೆಲ್ಲ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಹೀರೋನು ಅದೆಲ್ಲ ಏನು ಬೇಕಾಗಿಲ್ಲ, ನನ್ನ ಸೀಸನ್ ಚೇಂಜ್ ಆದಾಗ ಮಾತ್ರ ಬಟ್ಟೆ ಇಸ್ಕೊಳಕ್ಕೆ ಬರ್ತೀನಿ, ಆಮೇಲೆ ಬೇರೆ ಏನಾದರೂ ಬೇಕಂದ್ರೆ ಅದನ್ನೆಲ್ಲ ಆರ್ಡರ್ ಮಾಡ್ಕೊತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವನು ಹಂಗಂದ್ರೆ ಊಟ ತಿಂಡಿ ಎಲ್ಲ ಹೆಂಗಂತ ಕೇಳ್ತಾನೆ. ಒಂದು ಆಚೆ ಹೋಗಿ ತಿಂತೀನಿ, ಇಲ್ಲಾಂದ್ರೆ ಮನೆಗೆ ಆರ್ಡರ್ ಮಾಡ್ಕೊತೀನಿ ಅಂತ ಹೇಳ್ತಾನೆ. ಹಾಗಂದ್ರೆ ಕೆಲ್ಸಕ್ಕೆ ಹೋಗಿ ಬರೋದೆಲ್ಲ ಹೆಂಗೆ ಅಂತ ಕೇಳ್ತಾನೆ. ನಾನು ಒಬ್ಬನೇ ಇರೋವಾಗ ಅದೆಲ್ಲ ನನಗೆ ತುಂಬ ಈಸಿ ಅಂತ ಹೇಳ್ತಾನೆ. ಅವಾಗ ಒಂದು ಚಿಕ್ಕ ಹುಡುಗ ಓಡ್ ಬಂದು ಹೀರೋ ಮನೆ ಕೂತ್ಬಿಟ್ಟು ಹೋಗ್ತಾ ಇರ್ತಾನೆ. ರೋಬೋನು ಅವ್ನು ಗೇಟ್ ಆಗ್ತಾ ಇರೋ ಥರ ಅವ್ನ ಕೈಯೆಲ್ಲ ಹಿಡ್ಕೊಂಡು ಅವ್ನ ಕೈಗೆ ಏನಾದರೂ ಡ್ಯಾಮೇಜ್ ಆಗಿದೆಯಾ ಅಂತ ನೋಡ್ತಾನೆ. ಅವಾಗ ನಮ್ಮ ಹೀರೋ ನೀನೇನೋ ಹಂಗೆ ನೋಡ್ತಾ ಇದೆಯಾ, ನಿನ್ನ ಕಣ್ಣಲ್ಲೇ ಏನಾದರೂ ಎಕ್ಸ್ರೇ ಇಟ್ಕೊಂಡಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ನನ್ನೆಲ್ಲ ಹೈಟೆಕ್ ಪ್ರಾಡಕ್ಟ್ ನನ್ನ ಹತ್ರ ಎಲ್ಲ ಇರುತ್ತೆ ಅಂತ ಹೇಳ್ತಾನೆ. ಹಾಗಂದ್ರೆ ನಿನ್ನ ಕಣ್ಣಿಂದ ನಿಜವಾಗ್ಲೂ ಸ್ಕ್ಯಾನ್ ಮಾಡ್ತೀಯ ಅಂತ ಕೇಳ್ತಾನೆ. ಅದಕ್ಕೆ ಅವನು ಮಾಸ್ಟರ್ ಇವಾಗ ನೀವು ಒಬ್ಬರೇ ಇಲ್ಲ, ನಂಬರ್ 9 ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳ್ತಾನೆ. ಆಮೇಲೆ ಇಬ್ಬರು ಮನೆಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಇಸ್ಕೊತಾ ಇರ್ತಾರೆ. ಆದರೆ ಏನಂದರೆ ಇಲ್ಲಿ ಮನುಷ್ಯ ಯಾರು ರೋಬೋಟ್ ಯಾರು ಅಂತಾನೆ ಗೊತ್ತಿಲ್ಲ. ರೋಬೋಟ್ ಏನೋ ಮನುಷ್ಯ ಥರ ಅದು ಬೇಕು ಇದು ಬೇಕು ಅಂತ ಇಸ್ಕೊತಾ ಇರ್ತಾನೆ. ನಮ್ಮ ಹೀರೋ ಸುಮ್ಮನೆ ಬರ್ತಾ ಇರ್ತಾನೆ. ಆಮೇಲೆ ರೋಬೋ ಹತ್ರ ನೀನೇನಾದರೂ ಅಂಡರ್ವೇರ್ ಹಾಕ್ಕೊಂಡಿದ್ಯಾ ಅಂತ ಕೇಳ್ತಾನೆ. ನಮ್ಮ ಹೀರೋಗೆ ದೊಡ್ಡ ಎಲ್ಲ ಬರಬೇಕಾಗಿರೋದೆ. ಫ್ಯಾಕ್ಟ್ರಿಯಿಂದ ಆಚೆ ಬರುವಾಗಲೇ ನಮ್ಗೆ ಅದನ್ನು ಆಕ್ಸೆಸ್ ಮಾಡಿದ್ದಾರೆ ಅಂತ ಹೇಳ್ತಾನೆ. ಹಾಗಂದ್ರೆ ನಿನ್ನ ಫೇವ್ರೆಟ್ ಕಲರ್ ಏನಾದರೂ ಸೆಟ್ಟಿಂಗ್ಸ್ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ನಮ್ಮ ರೋಬೋನು ಯೋಚನೆ ಮಾಡ್ತಾ ಇರೋ ನಮ್ಮ ಹೀರೋ ಅಂಡರ್ವೇರ್ ಇರೋ ಕಡೆ ಹೋಗಿ ರೋಬೋ ಹತ್ರ ನಿನ್ನ ಸೈಜ್ ಏನಂತ ಕೇಳಿ ಯಾವ ಸೈಜ್ ಅವನಿಗೆ ಸೆಟ್ ಆಗುತ್ತೆ ಅಂತ ನೋಡ್ತಾ ಇರ್ತಾನೆ. ಅಲ್ಲಿರೋರೆಲ್ಲ ಅವರಿಬ್ಬರನ್ನೂ ಒಂಥರ ನೋಡ್ತಾ ಇರ್ತಾರೆ. ಶಿವನು ಬರೋರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡ್ದೆ ರೋಬೋ ಹತ್ರ ನಿನ್ಗೆ ಯಾವ್ದು ಕರೆಕ್ಟಾಗಿರುತ್ತೆ, ಇದು ಚೆನ್ನಾಗಿರುತ್ತೆ ಇದು ಚೆನ್ನಾಗಿರುತ್ತಾ, ಇದೇ ನಿನಗೆ ಚೆನ್ನಾಗಿರುತ್ತೆ ಇದು ನಿನ್ನ ತಗೊಂತ ಹೇಳಿ ಒಂಥರ ಚಿಕ್ಕ ಮಗು ಥರ ಆಡ್ತಾ ಇರ್ತಾನೆ. ರೋಬೋಗೂ ಏನೋ ಅಕ್ಕಪಕ್ಕ ಅವರೆಲ್ಲ ಒಂಥರ ನೋಡ್ತಾ ಇರೋದನ್ನ ನೋಡಿ ಅವನಿಗೂ ಒಂಥರ ಆಗ್ತಾ ಇರುತ್ತೆ. ಈ ಸೀನೆಲ್ಲ ನೋಡಿದಾಗಲೇ ನನಗೆ ಅನ್ಸೋದು ಯಾರು ನಿಜವಾಗ್ಲೂ ರೋಬೋ, ಇವ್ನು ರೋಬೋನೋ ಅವ್ನು ರೋಬೋನೋ ಅಂತ. ಆದರೆ ಅವನ ಅಷ್ಟು ನಗ್ನಗ್ತಾ ಅವನ ಹತ್ರ ಕೇಳೋದನ್ನ ನೋಡಿ ನಮ್ಮ ರೋಬೋಗೂ ಮಾಸ್ಟರ್ ನೀವು ಈ ಥರ ನಗೋವಾಗ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾನೆ. ಅವಾಗ ನಮ್ಮ ಹೀರೋ ಒಂದು ನಿಮಿಷ ಖುಷಿಯಾಗಿ ಅವ್ನ ನಾಯಿ ಜೊತೆ ಹೆಂಗೆಲ್ಲ ಆಟಾಡ್ತಾ ಇದೆ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತಾನೆ. ಆ ಯೋಚನೆ ಬಂದಿದೆ ನಮ್ಮ ರೋಬೋ ಹತ್ರ ಬರೀ ಏನು ಮಾತಾಡದೆ ಸಪ್ಪಗೆ ಹೋಗ್ತಾ ಇರ್ತಾನೆ. ಆಮೇಲೆ ಮನೆಗೆ ಬಂದ್ರೂ ನಮ್ಮ ಹೀರೋ ಸೈಲೆಂಟಾಗೇ ಇರ್ತಾನೆ. ರೋಬೋ ಮಾಲಿಂದ ತಂದಿರೋ ಐಟಮ್ಸ್ನೆಲ್ಲ ಸೂಪರಾಗಿ ಜೋಡಿಸ್ತಾ ಇರ್ತಾನೆ. ಆಮೇಲೆ ಹೀರೋ ಕುಡಿಯೋಕ್ಕೆ ಟೀ ಏನೋ ತಂದು ಕೊಟ್ಟು ಅಲ್ಲೇ ನಿಂತ್ಕೊಂಡಿರ್ತಾನೆ. ನಮ್ಮ ಹೀರೋನ ಅವನ ಹತ್ರ ನೀನು ಈ ಥರ ಎಲ್ಲ ನಿಂತ್ಕೊಳ್ಬೇಕಾಗಿಲ್ಲ, ಆಮೇಲೆ ನನ್ನನ್ನು ಮಾಸ್ಟರ್ ಅಂತಾನೂ ಕರಿಬೇಕಾಗಿಲ್ಲ, ಬರೀ ಟ್ರಯಲ್ ಅಂತಾನೆ, ಅದರಿಂದ ನೀನು ಬಂದು ನನ್ನ ಪಕ್ಕದಲ್ಲೇ ಕುತ್ಕೊಂತ ಹೇಳ್ತಾನೆ. ನಮ್ಮ ರೋಬೋನು ಹೋಗೋ ಅವ್ನ ಪಕ್ಕದಲ್ಲಿ ಕುತ್ಕೊಂಡು ನಾನು ಆವಾಗಲೇ ನೀವು ಸ್ಮೈಲ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ಹೇಳಿದೆ, ಆದರೆ ಅವಾಗಿಂದ ನೀವು ಸ್ಮೈಲ್ ಮಾಡೋದೇ ನಿಲ್ಲಿಸ್ಬಿಟ್ರಿ. ಅದು ಯಾಕಂದರೆ ನೀವು ಹೇಳಿರೋ ಕೆಲಸನ ನಾನು ಮಾಡಿಲ್ಲ ಅಂತಾನೆ, ಇಲ್ಲಾಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ನ ನಾನು ರೀಚ್ ಮಾಡಿಲ್ಲ ಅಂತಾನೆ ಅಂತ ಕೇಳ್ತಾನೆ. ಅದಕ್ಕೆ ನಮ್ಮ ಹೀರೋನ ನೈಟಾಗಿ ಸ್ಮೈಲ್ ಮಾಡಿಕೊಂಡು ನಿನ್ಗೆ ನೈಟಲ್ಲಿ ರೆಸ್ಟ್ ಮಾಡೋಕ್ಕೆ ಎಲ್ಲಾದರೂ ಪ್ಲೇಸ್ ಇದೆಯಾ, ಇಲ್ಲಾಂದರೆ ನಿನ್ಗೊಂದು ಸ್ವಲ್ಪ ಹೊತ್ತು ಕುತ್ಕೊಳಕ್ಕಾದ್ರೂ ಎಲ್ಲಾದರೂ ಜಾಗ ಇದೆಯಾ ಅಂತ ಕೇಳ್ತಾನೆ. ಆವಾಗ ರೋಬೋನ ಎದುರ್ಕೊಂಡು ನನ್ನನ್ನು ಇಲ್ಲಿಂದ ಕಳಿಸ್ಬಿಡ್ತೀರ ಅಂತ ಕೇಳ್ತಾನೆ. ಅದಕ್ಕೆ ಅವನು ನಾನು ಯಾಕೆ ನಿನ್ನನ್ನು ಇಲ್ಲಿ ಕಳಿಸ್ಬೇಕಂತ ಕೇಳ್ತಾನೆ. ಆವಾಗ ನಮ್ಮ ರೋಬೋಗೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ. ಜೀವನ ಅವನ ಹತ್ರ ನಿನ್ನ ಜೊತೆ ಇರೋವಾಗ ಸಂತೋಷವಾಗಿದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ಅಂತ ತಾನೇ ಅನಿಸಿದಾಗ ಇದಕ್ಕೆ ಮುಂಚೆ ನೀನು ಯಾರ ಜೊತೆನಾದರೂ ಈ ಥರ ಸಂತೋಷವಾಗಿದೆಯಾ, ಯಾಕಂದರೆ ನಾನು ಬರೀ ನಿನ್ನ ಟೆಸ್ಟರ್,
ಆಮೇಲೆ ನಾನು ನಿನ್ಗೊಂದು ರೂಮ್ ಅರೇಂಜ್ ಮಾಡ್ತೀನಿ, ಆದರೆ ಆ ರೂಮ್ನ ನೀನೇ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ರೋಬೋನು ನಾನು ಇಲ್ಲೇ ಇರ್ತೀನಿ, ನಾನೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಆಮೇಲೆ ನಮ್ಮ ಮಾಸ್ಟರ್ ಲೈಫಲ್ಲಿ ಯಾವ ತೊಂದರೆನೂ ಆಗದೆ ಇರೋ ಥರ ನಾನು ನೋಡ್ಕೊಳ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಹೀರೋನು ಎಲ್ಲದಕ್ಕೂ ಅದಕ್ಕೆ ಆದಂಥ ಒಂದು ಪ್ಲೇಸ್ ಇದೆ, ಇಲ್ಲಿರೋ ರೋಬೋಟ್ ವ್ಯಾಕ್ಯೂಮ್ಗೂ ಅದಕ್ಕೆ ಆದಂಥ ಒಂದು ಪ್ಲೇಸ್ ಇದೆ, ಅದೇ ಥರ ನಿನಗಂತ ಒಂದು ಜಾಗ ಬೇಕಲ್ವಾ. ಆಮೇಲೆ ನನ್ನನ್ನು ಮಾಸ್ಟರ್ ಅಂತಾನೂ ಕರಿಬೇಡ, ನನಗೆ ತುಂಬ ಮರ್ಯಾದೆ ಎಲ್ಲ ಏನೂ ಕೊಡಬೇಡ, ನೀನು ಇವಾಗ ಇಲ್ಲಿ ಇದೆಯಾ, ನೀನು ತಿರ್ಗಾ ರಿಟರ್ನ್ ಹೋಗೋ ಥರ ಇದನ್ನು ನಿನ್ನ ಮನೆ ಥರ ಅನ್ಕೊ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಅವ್ನು ಹಂಗೆಲ್ಲ ಹೇಳ್ಬಿಟ್ಟು ಹೋಗಿದ್ದು ನಮ್ಮ ರೋಬೋಗೆ ತುಂಬಾ ಟೆನ್ಷನ್ ಆಗಿರುತ್ತೆ. ಆಮೇಲೆ ಅವತ್ತು ನೈಟ್ ಅವ್ನು ಅಡುಗೆ ಮಾಡ್ತಾ ಇರೋವಾಗ ಚೂ ಕಿಚನ್ಗೆ ಬಂದು ಅಲ್ಲಿರೋ ಡ್ರಾಯರ್ನ ಓಪನ್ ಮಾಡ್ತಾನೆ. ಆವಾಗ ಒಂದು ಫ್ಲ್ಯಾಶ್ ಬ್ಯಾಕ್, ಚೂ ಅಂಕಲ್ ಅವ್ರ ಮನೆಗೆ ಬಂದಾಗ ಡ್ರಾಯರ್ ಓಪನ್ ಮಾಡಿರ್ತಾರೆ, ಅಲ್ಲಿ ಮ್ಯಾಗಿ ಪ್ಯಾಕೆಟ್ ಆಮೇಲೆ ಎಲ್ಲ ರೆಡಿಮೇಡ್ ಫುಡ್ಸೇ ಇಟ್ಕೊಂಡಿರ್ತಾನೆ. ಅದನ್ನು ನೋಡಿ ಅವರು ಚೂ ಹತ್ರ ಏನೋ ಎಲ್ಲ ಇಂಥದ್ದೇ ಇಟ್ಕೊಂಡಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಅವನು ನನಗೆ ಇದನ್ನು ತಿನ್ನೋದೇ ಎಲ್ಲ ನನಗೆ ಈಸಿಯಾಗಿರುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಅಂಕಲ್ ಅವನ ಹತ್ರ ನೀನು ಯಾಕೆ ಎಲ್ಲ ಇಂಥದ್ದೇ ತಿಂದು ಕಷ್ಟಪಡ್ತಾ ಇದೆಯಾ, ನಿನ್ಗೆ ಅಡುಗೆ ಮಾಡೋಕ್ಕೂ ಕ್ಲೀನ್ ಮಾಡೋಕ್ಕೂ ಯಾರನ್ನಾದ್ರೂ ನಾನು ನೋಡ್ಲಾ ಅಂತ ಕೇಳ್ತಾರೆ. ಅದಕ್ಕೆ ಇಸಿದ ಮುಖನೋ ಅದೆಲ್ಲ ಏನೂ ಬೇಕಾಗಿಲ್ಲ, ಯಾರಾದರೂ ನನ್ನನ್ನು ಡಿಸ್ಟರ್ಬ್ ಮಾಡಿದ್ರೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿರ್ತಾನೆ. ಅದನ್ನೇ ಯೋಚನೆ ಮಾಡ್ಕೊಂಡು ಇವಾಗ ರೋಬೋಟು ಅಡುಗೆ ಮಾಡ್ತಾ ಇರೋವಾಗ ಇವನು ಡ್ರಾಯರ್ ಓಪನ್ ಮಾಡ್ತಾನೆ. ರೋಬೋನು ಆ ಡ್ರಾಯರ್ನ ಮುಚ್ಚಿಬಿಟ್ಟು ಇನ್ನೂ 10 ನಿಮಿಷದಲ್ಲಿ ಅಡುಗೆ ರೆಡಿಯಾಗಿರುತ್ತೆ, ಅದುವರೆಗೂ ನೀವು ಹೋಗಿ ವೇಟ್ ಮಾಡಿ ಅಂತ ಹೇಳ್ತಾನೆ. ಆಮೇಲೆ ಡ್ರಾಯರಲ್ಲಿ ಒಂದು ಅಪ್ರೋನ್ ಇರುತ್ತೆ, ಅದನ್ನೇ ರೋಬೋಟ್ ಹತ್ರ ಕೊಡ್ತಾನೆ. ಅವನಿಗೂ ಅದನ್ನ ಹೆಂಗೆ ಹಾಕೋಣದಂತ ಗೊತ್ತಿಲ್ಲ. ಅವಾಗ ನಮ್ಮ ಹೀರೋನಿಗೆ ಕೊಡು, ಇದು ನಾನು ಹಾಕ್ತೀನಿ ಅಂತ ಹೇಳಿ ಅವನೇ ಅದನ್ನ ಇಸ್ಕೊಂಡು ಹಾಕ್ತಾ ಇರ್ತಾನೆ. ಅವಾಗ ರೋಬೋಟ್ ಇದೇನು ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ, ಇದ್ರ ಬಗ್ಗೆ ನನಗೇನು ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಹೀರೋನು ಇದ್ರ ಬಗ್ಗೆ ನಿನ್ಗೆ ಗೊತ್ತಾಗಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀನು ಯೂಸ್ ಮಾಡ್ತಾ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಆಮೇಲೆ ಸೂಪರಾಗಿ ಅಡುಗೆ ಎಲ್ಲ ಮಾಡ್ಕೊಂಡು ಬಂದು ಟೇಬಲ್ ಮೇಲೆ ಇಡ್ತಾನೆ. ನಮ್ಮ ಹೀರೋನು ಅದನ್ನು ತಿಂದು ನೋಡಿ ಅವ್ನಿಗೇನೋ ಟೇಸ್ಟ್ ಡಿಫ್ರೆಂಟ್ ಆಗಿರೋ ಥರ ಅನಿಸುತ್ತೆ. ರೋಬೋ ಅವನ ಹತ್ರ ಇದು ಹೆಂಗಿದೆ ಅಂತ ಕೇಳಿದ್ರೆ ಏನೋ ಟೇಸ್ಟ್ ಏನೋ ಒಂಥರ ಇದೆ ಅಂತ ಹೇಳ್ತಾನೆ. ಅದು ಟೇಸ್ಟ್ ಒಂಥರ ಇರೋದಲ್ಲ, ನಿಮ್ಗೆ ಆಚೆ ಊಟಕ್ಕೂ ಮನೆ ಊಟಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ, ನೀವು ಇಷ್ಟು ದಿನ ಆಚೆನೇ ಆರ್ಡ್ರ್ ಮಾಡ್ಕೊಂಡು ತಿಂತಾ ಇದ್ರೆ ಅದಕ್ಕೆ ಟೇಸ್ಟ್ ಬಗ್ಗೆ ಎಲ್ಲ ನಿಮ್ಗೆ ಅಷ್ಟೇನೂ ಗೊತ್ತಾಗಲ್ಲ. ಆಚೆ ಫುಡ್ಡಲ್ಲಿ ಜಾಸ್ತಿ ಸಾಲ್ಟ್ ಮತ್ತು ಆಯಿಲ್ ಹಾಕಿರ್ತಾರೆ, ಆದರೆ ಇದೆಲ್ಲ ಮನೆ ಊಟನ ನನ್ನ ಕೈಯಿಂದ ಮಾಡಿರೋದು, ಇದರೆಲ್ಲ ನ್ಯೂಟ್ರಿಷನ್ ಜಾಸ್ತಿನೇ ಇದೆ. ಆಮೇಲೆ ನನ್ನ ಹೀರೋಯಿನ್ ಸೀರೀಸಿಂದ ನನಗೆ ಒಳ್ಳೆ ಕುಕಿಂಗ್ ಸ್ಕಿಲ್ಲು ಇದೆ ಅಂತ ಹೇಳ್ತಾನೆ. ಅದನ್ನೆಲ್ಲ ಕೇಳಿ ನಮ್ಮ ಹೀರೋನೇ ಏನು ಇಲ್ಲದೆ ಬಾಯಿ ಮುಚ್ಕೊಂಡು ತಿಂತಾ ಇರ್ತಾನೆ. ಆಮೇಲೆ ಎಲ್ಲ ತಿಂದು ಮುಗಿಸಿ ಇಬ್ಬರು ಕೂತ್ಕೊಂಡು ಸೀರೀಸ್ ನೋಡ್ತಾ ಇರ್ತಾರೆ, ಅದರಲ್ಲೂ ಚೈನೀಸ್ ಬಿಯರ್ ಸೀರೀಸೇ ನೋಡ್ತಾ ಇರ್ತಾರೆ. ಅವಾಗ ನಮ್ಮ ಹೀರೋ ಮನಸ್ಸಲ್ಲಿ ನಾವು ಇಷ್ಟಪಡೋ ಪರ್ಸನ್ ನಮ್ಮಲ್ಲಿ ಅರ್ಥ ಆಗಿರ್ತಾರೆ. ಹಿಸ್ಟ್ರಿ ನಮ್ಗೆ ಏನು ಹೇಳುತ್ತೆ ಅಂದರೆ ನಾವು ಆ ಥರ ನಮ್ಮ ಒಳಗಡೆ ಒಬ್ಬರನ್ನ ಬಿಟ್ಬಿಟ್ರೆ ಅವ್ರ ಹತ್ರ ನಮ್ಮ ಜಾಗನ ಶೇರ್ ಮಾಡ್ಕೊತೀವಿ. ಆಮೇಲೆ ನಾವು ನಡ್ಕೊಳೋ ರೀತಿನೇ ಬೇರೆ ಥರ ಇರುತ್ತೆ. ಆಮೇಲೆ ಅವ್ರ ಹತ್ರ ನಾವು ಏನು ಅನ್ಕೊತೀವೋ ಅದನ್ನು ಶೇರ್ ಮಾಡ್ಕೊತೀವೋ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತಾನೆ. ಆಮೇಲೆ ರೋಬೋ ಹತ್ರ ಇವಾಗ ನಾನು ಸ್ನಾನ ಮಾಡ್ಕೊಳಕ್ಕಾಗಲ್ವ ಅಂತ ಕೇಳ್ತಾನೆ. ಅದಕ್ಕೆ ಅವನು ನೀನು ಸ್ನಾನ ಮಾಡ್ಕೊಳಕ್ಕಾಗಲ್ಲ ಅಂತಾನೆ ಏನಿಲ್ಲ, ಸದ್ಯಕ್ಕೆ ನಿಮ್ಮ ಮೈ ಉರ್ಸ್ಕೊಂಡು ಸಾಕು, ಬಿಸಿನೀರನ್ನ ಅವಾಯ್ಡ್ ಮಾಡಿ. ಆಮೇಲೆ ಇಲ್ಲಿರೋ ಬಾತ್ರೂಮ್ ಒಂದು ಸ್ವಲ್ಪ ಹೈಟ್ ಆಗಿದೆ, ಅದರಿಂದ ತಿರ್ಗಾ ನಿಮ್ಗೆ ಏನಾದರೂ ಆಕ್ಸಿಡೆಂಟ್ ಆಗ್ಬೋದು, ನಾನು ನಿಮ್ಮನ್ನು ಎಲ್ಲ ಟೈಮಲ್ಲೂ ಫಾಲೋ ಮಾಡಬೇಕಾಗುತ್ತೆ. ಆಮೇಲೆ ನಿಮ್ಗೆ ಈ ಸತಿ ಏನಾದರೂ ಆಯ್ತು ಅಂದರೆ ನನ್ನಿಂದ ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಅದು ನನ್ನ ಮೇಲೆ ತಪ್ಪರುತ್ತೆ ಅಂತ ಹೇಳಿ ಮೆತ್ತಗೆ ಅವನು ಹಾಕೊಂಡಿರೋ ಬೆಲ್ಟು ಬ್ಯಾಂಡೇಜ್ ಎಲ್ಲ ಬಿಚ್ತಾ ಇರ್ತಾನೆ. ಆಮೇಲೆ ಶರ್ಟ್ ಬಟನ್ಸ್ ಎಲ್ಲ ಬಿಚ್ತಾ ಇರೋವಾಗ ಕೆಳಗಡೆ ಇರೋ ಬಟನ್ಸ್ ಎಲ್ಲ ಕೆಳಗಡೆ ಕುತ್ಕೊಂಡು ಬಿಚ್ತಾನೆ. ಅದನ್ನು ನಮ್ಮ ಹೀರೋ ಬೇರೆ ಥರ ತಪ್ಪಾಗಿರೋ ಇಮ್ಯಾಜಿನೇಷನ್ಸ್ ಎಲ್ಲ ಮಾಡ್ತಾನೆ. ಅವ್ನು ಬಾತ್ರೂಮಲ್ಲಿ ಸ್ನಾನ ಮಾಡ್ತಾ ಇರೋವಾಗ ಸೋಪ್ ಕೆಳಗಡೆ ಬಿದ್ದುಬಿಡುತ್ತಂತೆ. ಆವಾಗ ನಮ್ಮ ರೋಬೋ ಹುಡುಗ ಬಂದು ನಾನೇ ಅದನ್ನು ನಿಮ್ಗೆ ಎತ್ಕೊಡ್ತೀನಿ ಅಂತ ಹೇಳಿ ಸೋಪ್ ತೆಗಿಯೋ ಥರ ಹೋಗಿ ಅವ್ನ ಕೆಳಗಡೆ ಏನೇನೋ ಮಾಡೋ ಥರ ಎಲ್ಲ ಅವ್ನಿಗೆ ಇಮ್ಯಾಜಿನೇಷನ್ಸ್ ಬರುತ್ತೆ. ಹುಡುಗ ಏನೋ ಸಿಡುಮುಖ ಆಗಿದ್ರು ಇಮ್ಯಾಜಿನೇಷನ್ಸ್ ಎಲ್ಲ ಬೇರೆ ಥರನೇ ಇದೆ. ಆವಾಗ ನಮ್ಮ ಕ್ಯೂಟ್ ರೋಬೋನು ಮಾಸ್ಟರ್ ಅಂತ ಕರೆದ್ಮೇಲೆ ಚೂ ಇಮ್ಯಾಜಿನೇಷನಿಂದ ಆಚೆ ಬರ್ತಾನೆ. ರೋಬೋನು ಸೋಫಾ ಮೇಲೆ ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಬಟ್ಟೆ ತೊಗೊಂಡು ನನ್ನ ಬಾಡಿಯೆಲ್ಲ ಒರೆಸ್ತಾ ಇರ್ತಾನೆ. ಆವಾಗ ಚೂ ಅವನ ಹತ್ರ ಹೆಂಗೆ EG ಕಂಪನಿಯವರು ಹಂಗೆ ನೀನನ್ನು ಒಂದು ಮನುಷ್ಯರ ಥರನೇ ರೆಡಿ ಮಾಡಿದ್ದಾರೆ, ಇನ್ನೂ 8 ಜನ ರೋಬೋಟ್ಗಳು ಇದ್ರಲ್ವ, ಅವರೆಲ್ಲ ನೋಡೋಕ್ಕೆ ಹೆಂಗಿರ್ತಾರೆ, ನಿನ್ನ ಥರನೇ ಇರ್ತಾರೆ ಅಂತ ಕೇಳ್ತಾನೆ. ಅದಕ್ಕೆ ಅವನು ನನ್ನ ಥರ ಎಲ್ಲ ಏನಿರಲ್ಲ ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಚೂನು ನನಗೆ ಗೊತ್ತು ನೀನು ಅವ್ರಿಗಿಂತ ತುಂಬ ಡಿಫ್ರೆಂಟ್ ಅಂತ, ಆದರೆ ನಾನು ಏನು ಹೇಳಕ್ಕೆ ಬರ್ತೀನಿ ಅಂತ ಹೇಳ್ತಾ ಇರೋವಾಗಲೇ ರೋಬೋ ಅವನ ಹತ್ರ ನಾನು ಏನು ಹೇಳಕ್ಕೆ ಬರ್ತೀನಿ ಅಂದರೆ ನಾನು ಅವ್ರಿಗಿಂತ ತುಂಬ ಡಿಫ್ರೆಂಟ್ ಅಂತ ಹೇಳ್ತಾನೆ. ಆವಾಗ ನಮ್ಮ ಹೀರೋನ ಒಂದ್ಸರಿ ಎಲ್ಲ ಆರ್ಗನೈಸೇಷನ್ ಯಾವಾಗಲಾದರೂ ಒಂದ್ಸತಿ ಎಕ್ಸಿಸ್ಟ್ ಆಗುತ್ತೆ, ಆದರೆ ಅದು ಎರೇಸ್ ಆಗಲ್ಲ ಅಂದ್ಕೊಂಡು ರೋಬೋಟ್ನ ಒಂಥರ ನೋಡ್ತಾ ಇರ್ತಾನೆ. ಅವ್ನು ನೋಡೋ ರೀತಿ ಹೆಂಗಿರುತ್ತೆ ಅಂದರೆ ರೋಬೋಟ್ನ ಅವನ್ನ ಬಿಟ್ಟು ಬೇರೆ ಎಲ್ಲೂ ಹೋಗದೆ ಇರೋ ಥರ ಅವ್ನು ನೋಡ್ಕೊಳ್ಬೇಕು ಅನ್ನೋ ಥರ ಇರುತ್ತೆ. ಆಮೇಲೆ ಚೂ ಅವ್ನ ರೂಮಲ್ಲಿ ತುಂಬ ಬೇಜಾರಾಗಿ ಕೂತ್ಕೊಂಡಿರ್ತಾನೆ. ಆವಾಗ ಅವ್ನ ಮನಸ್ಸಲ್ಲಿ ನಮಗೆ ಎಲ್ಲ ವಿಷಯದಲ್ಲೂ ನಿರಾಶೆ ಆಗಿದ್ರು ಪ್ರಪಂಚದಲ್ಲಿ ಇನ್ನು ಮುಂದೆ ಎಲ್ಲ ಚೇಂಜ್ ಆಗುತ್ತೆ ಅಂತ ನಾವು ಅಂದ್ಕೊಳ್ಬಾರ್ದು, ಆದರೆ ನಮಗೆಲ್ಲ ವಿಷಯದಲ್ಲೂ ನಿರಾಶೆ ಆಗಿದ್ರು ನಾವು ನಮ್ಮ ನಂಬಿಕೆ ನಮ್ಮ ಹತ್ರ ಕಳ್ಕೊಳ್ಬಾರ್ದು. ಆದರೆ ಇವಾಗ ನನಗೂ ಅವನಿಗೂ ಇರೋ ರಿಲೇಷನ್ಶಿಪ್ ಯಾವ ಥರದ್ದು ಅಂದ್ಕೊಂಡಿರ್ತಾನೆ. ಆಮೇಲೆ ಈ ಕಡೆ ನಮ್ಮ ರೋಬೋನು ತುಂಬ ಫೀಲ್ ಮಾಡ್ಕೊಂಡು ಅಳ್ತಾ ಇರ್ತಾನೆ. ಅದು ಜೋರಾಗಿ ಬಾಯಿ ಬಿಟ್ಟು ಅಲ್ಲಲ್ಲ, ಬಾಯಿ ಮುಚ್ಕೊಂಡು ಅಳ್ತಾ ಇರ್ತಾನೆ. ಆಮೇಲೆ ಎಪಿಸೋಡ್ ಎಂಡಿಂಗಲ್ಲಿ ನಮ್ಮ ಚೂ ಹೀರೋ ಚಿಕ್ಕ ಹುಡುಗನಾಗಿದ್ದಾಗ ಅವ್ನ ಪ್ರೀತಿಯಿಂದ ಬೆಳೆಸ್ತಾ ಇದ್ದಿದ್ದು ನಾಯಿ ಜೊತೆ ತುಂಬ ಸಂತೋಷವಾಗಿ ಆಡ್ತಾ ಇರ್ತಾನೆ. ಆಮೇಲೆ ದೊಡ್ಡವನಾದ್ಮೇಲೆ ಅದೇ ಥರನೇ ಅವ್ನು ನಾಯಿ ಜೊತೆ ಆಟ ಆಡ್ತಾ ಇರ್ತಾನೆ. ಆದರೆ ಇವಾಗ ನಾಯಿ ಜೊತೆ ಆಟ ಆಡ್ತಾ ಇದ್ದಿದ್ದ ಮೂಮೆಂಟ್ ಎಲ್ಲ ಒಂದು ಕನಸು ಥರ ಅವ್ನಿಗೆ ಬಂದು ಹೋಗಿರುತ್ತೆ. ಆಮೇಲೆ ಕನಸಿಂದ ಎದ್ದು ನೋಡಿದಾಗ ನಾಯಿ ಅವ್ನ ಜೊತೆ ಇಲ್ಲದೆ ಇರೋವಾಗ ಅವ್ನಿಗೆ ತುಂಬಾ ಬೇಜಾರಾಗುತ್ತೆ. ಇಲ್ಲಿಗೆ ಎಪಿಸೋಡ್ 2 ಇಲ್ಲೇ ಮುಗಿತಾ ಇದೆ. ಇನ್ನು ನೆಕ್ಸ್ಟ್ ಏನು ನಡೆಯುತ್ತೆ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ.